ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸರ್ಜಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆದೇಶ. ರಾಜೀನಾಮೆ ಬೆನ್ನಲ್ಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಿದ್ದರಾಮಯ್ಯ. ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರ ನಡೆ ನಿಜಕ್ಕೂ ಮಾದರಿ. ಮಾಜಿ ಸಚಿವ ದಿನೇಶ್ ಗುಂಡೂರಾವ್. ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವುದು ಮುಖ್ಯವಲ್ಲ, ಹಾಸನ ಜಿಲ್ಲೆಗೆ ಏನು ಸಿಗುತ್ತದೆ ಎನ್ನುವುದೇ ಮುಖ್ಯ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಹಾಸನದಲ್ಲಿ ನೂತನ ಶಾಸಕರ ಕಚೇರಿ ಲೋಕಾರ್ಪಣೆ. ಪ್ರಜಾಸೌಧದಲ್ಲಿ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್. ವಾರ್ತೆಗಳ ವಿವರ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹುದ್ದೆಗೆ ಸಲ್ಲಿಸಿದ ರಾಜೀನಾಮೆಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಶುಕ್ರವಾರ ಅಂಗೀಕರಿಸಿದ್ದಾರೆ. ಇದರೊಂದಿಗೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸಚಿವ ಸಂಪುಟವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಿಸರ್ಜಿಸಲಾಗಿದೆ ಎಂದು ರಾಜ್ಯಪಾಲರ ಕಚೇರಿ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಭಾರತದ ಸಂವಿಧಾನದ 164ನೇ ವಿಧಿಯ ಅಡಿಯಲ್ಲಿ ನೀಡಲಾದ ಅಧಿಕಾರವನ್ನ ಚಲಾಯಿಸಿ ಕರ್ನಾಟಕದ ರಾಜ್ಯಪಾಲರಾದ ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದೇನೆ ಮತ್ತು ಅವರ ನೇತೃತ್ವದ ಸಚಿವ ಸಂಪುಟವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ವಿಸರ್ಜಿಸಿದ್ದೇನೆ ಎಂದು ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಪರ್ಯಾಯ ವ್ಯವಸ್ಥೆ ಅಥವಾ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೂ ಸಿದ್ದರಾಮಯ್ಯ ಅವರೇ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಲಿದ್ದಾರೆ ಎಂದು ರಾಜಭವನದ ಪ್ರಕಟಣೆ ತಿಳಿಸಿದೆ. ಕರ್ನಾಟಕದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಹಿರಿಯ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಶುಕ್ರವಾರ ಬೆಳಗ್ಗೆ ನವದೆಹಲಿಯ ಜನಪಥ್ ನಿವಾಸದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರು. ಸಿದ್ದರಾಮಯ್ಯ ಅವರು ತಮ್ಮ ಪುತ್ರ ಯತೀಂದ್ರ ಅವರೊಂದಿಗೆ ಭೇಟಿ ನೀಡಿದ್ದು 2 ಅವಧಿಯಲ್ಲಿ ಕರ್ನಾಟಕದ ಸಿಎಂ ಆಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದಕ್ಕೆ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈಗಾಗಲೇ ರಾಜ್ಯಸಭಾ ಸ್ಥಾನವನ್ನು ನಿರಾಕರಿಸಿರುವ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜಕಾರಣದಲ್ಲಿ ಸಕ್ರಿಯವಾಗಿ ಉಳಿಯಲು ಬಯಸಿದ್ದಾರೆ ಎಂದು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಪಕ್ಷದ ನಾಯಕತ್ವದಲ್ಲಿ ತಮ್ಮ ಭವಿಷ್ಯದ ಪಾತ್ರದ ಕುರಿತು ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರ ನಡೆ ನಿಜಕ್ಕೂ ಮಾದರಿ. ಅವರು ನಮ್ಮ ಪ್ರಶ್ನಾತೀತ ನಾಯಕರು ಎಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ಮೈಸೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಬದಲಾವಣೆ ಇದೊಂದು ಪ್ರಕ್ರಿಯೆ. ಹೈಕಮಾಂಡ್ ತೀರ್ಮಾನದಂತೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಾರೆ. ಈ ಹಿಂದೆಯೂ ಅವರು ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದು ಹೇಳಿದ್ದರು. ಅದರಂತೆ ನಡೆದುಕೊಂಡಿದ್ದಾರೆ. ಅವರ ನಡೆ ನಿಜಕ್ಕೂ ಮಾದರಿ. ರಾಜಕೀಯದಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ. ಸದ್ಯಕ್ಕೆ ಆ ಚರ್ಚೆ ಅನಗತ್ಯ. ಮೊದಲು ಶಾಸಕಾಂಗ ಪಕ್ಷದ ಸಭೆ ಬಳಿಕ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಏನೇನು ಆಗಬೇಕೋ ಅದು ಆಗುತ್ತದೆ. ಮುಖ್ಯವಾಗಿ ನಾವು ಜನರ ಪರವಾಗಿ ಕೆಲಸ ಮಾಡಬೇಕು. ಅವರ ಏಳಿಗೆಗೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮ ಕೊಟ್ಟಿರುವುದೇ ಕಾಂಗ್ರೆಸ್ ಎಂದು ಹೇಳಿದರು. ಈಗ ಅವ್ರು ನಿಜವಾಗಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಭಾರತೀಯ ಜನತಾ ಪಕ್ಷ, ಜನತಾ ದಳದಲ್ಲಿ ಏನಪ್ಪ ಕಾಂಗ್ರೆಸ್ಸಲ್ಲಿ ಎಷ್ಟು ಒಗ್ಗಟ್ಟಿನಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಮುಖಂಡರುಗಳು ಎಲ್ಲರೂ ಎಷ್ಟು ಮತ್ತು ಯಾವ ರೀತಿ ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ ನನಗನ್ಸುತ್ತೆ. ಇವತ್ತು ನಿಜವಾಗಲೂ ಅದೊಂದು ಇಡೀ ರಾಷ್ಟ್ರಕ್ಕೇ ಮಾದರಿ. ಅವರ ನಡೆ, ಅವರ ನುಡಿ, ಅವರು ಯಾವ ರೀತಿ ಎಲ್ಲರ ಜೊತೆ ಮಾತನಾಡಿದ್ರು, ಸಚಿವರುಗಳ ಜೊತೆ, ಶಾಸಕರ ಜೊತೆ, ಮಾಧ್ಯಮದ ಜೊತೆ, ಬಹುಶಃ ಇಡೀ ದೇಶಕ್ಕೇ ಮಾದರಿಯಾಗಿದ್ದಾರೆ. ಮತ್ತು ಅವರ ಒಂದು ಎಲ್ಲರ ಹೃದಯದಲ್ಲಿ ಇನ್ನೂ ಅವರು ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರು ಕೂತ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ನಿಜವಾಗ್ಲೂ ಯಾರಿಗೇ ಆದರೂ ಕೂಡ ಈ ರೀತಿಯಾಗಿ ಇಂಥ ಸಂದರ್ಭಗಳ ಮೊದಲು ನೋಡಿದ್ದೀವಿ ಅನೇಕ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳು ಏನೇನಾಗಿದೆ ಅಂತ. ಆ ಥರ ಇಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡದೇನೆ ಇವತ್ತು ಅವರು ಪಕ್ಷದ ಬಗ್ಗೆ, ಪಕ್ಷದ ನಾಯಕರುಗಳ ಬಗ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಇರುವಂಥ ಅಭಿಮಾನ, ಪಕ್ಷದ ಒಂದು ಸಿದ್ಧಾಂತದ ಬಗ್ಗೆ ಇರೋ ಅಭಿಮಾನ, ಅದನ್ನು ಇವತ್ತು ಅವರು ಎತ್ತಿ ತೋರಿಸಿದ್ದಾರೆ. ಸಂಪುಟ ಪುನರ್ರಚನೆ ವಿಚಾರ ಬಹಳ ಚರ್ಚೆಗೊಳಪಡ್ತಾ ಇದೆ. ಅವೆಲ್ಲ ಇದ್ದೇ ಇರ್ತದೆ ನೋಡಿ. ಇವೆಲ್ಲ ನನಗೇನು ಗೊತ್ತಿಲ್ಲ. ಇವೆಲ್ಲ ಆಗುವಂಥದ್ದೇ. ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಅದು ಯಾವ ಪ್ರಕಾರ ಮಾಡಬೇಕು, ಹೇಗೆ ಮಾಡಬೇಕು ಅದು ತೀರ್ಮಾನ ಆಗ್ತದೆ. ಬಟ್ ಒಂದೇನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಎಲ್ರಿಗೂ ಆಸೆ ಇದ್ದೇ ಇರ್ತದೆ. ಎಲ್ರಿಗೂ ಮಾಡೋಕ್ಕೂ ಆಗೋದಿಲ್ಲ. ಎಷ್ಟು ಜನ ಸಾಧ್ಯ ಆಗುತ್ತೆ ಮಾಡ್ತಾರೆ. ಆದರೆ ಮುಂದಿನ ದಿವಸ ನಮ್ಮ ಮುಂದಿನ ದೃಷ್ಟಿ ಇರುವಂಥದ್ದು ಒಳ್ಳೆಯ ಆಡಳಿತ. ಇದುವರೆಗೂ ಕೊಟ್ಕೊಂಡು ಬಂದಿದ್ದೇವೆ. ಈ 3 ವರ್ಷನೂ ಕೂಡ ಅದ್ಭುತವಾದ ಆಡಳಿತ ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ. ಆದರೆ ಈ ಕೆಲವು ವಿಚಾರಗಳಿಂದ ಅದು ಅಷ್ಟು
ಹೈಲೈಟ್ ಆಗ್ತಾ ಇರಲಿಲ್ಲ. ಪ್ರತಿ ಇಲಾಖೆಯಲ್ಲಿ ಪಾರದರ್ಶಕವಾದ ಆಡಳಿತ, ಎಲ್ಲ ಕಡೆ ಕೌನ್ಸಿಲಿಂಗಿನ ವ್ಯವಸ್ಥೆ ತಂದಿರುವಂಥದ್ದು, ಭ್ರಷ್ಟಾಚಾರ ಕಡಿವಾಣ ಹಾಕುವಂಥದ್ದು, ಅನೇಕ ಯೋಜನೆಗಳು, ಕಾರ್ಯಕ್ರಮಗಳು ಪ್ರತಿ ಇಲಾಖೆಯಲ್ಲಿ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಇಲಾಖೆಗಳು ತೊಗೊಳ್ಳಿ ನೀವು, ಎಲ್ಲದರಲ್ಲೂ ಎಷ್ಟು ಸುಧಾರಣೆ, ಎಷ್ಟು ಬದಲಾವಣೆಗಳಾಗಿದೆ. ಅದರಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದೇ ನಮ್ಮ ಉದ್ದೇಶ ಆಗ್ತದೆ ಹೊರತು ಕೆಲವರಿಗೆ ಒಬ್ಬರಿಬ್ಬರಿಗೆ ನೋವು ಆಗ್ಬೋದು, ಅದನ್ನು ನಾವು ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಸಂಪುಟದಲ್ಲಿ ಈ ಬಾರಿ ಸರ್ ಎಲ್ಲ 5 ಜನ ಹಿರಿಯರನ್ನು ಹೊರತುಪಡಿಸಿ ಎಲ್ಲರನ್ನೂ ಕೂಡ ನೋಡಿಪ್ಪ, ಇದೆಲ್ಲ ಗಾಳಿ ಸುದ್ದಿಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅದು ಮತ್ತು ಇವೆಲ್ಲ ವದಂತಿಗಳು ಯಾವುದೂ ಏನಿಲ್ಲ. ಅಂತಿಮವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯವರು ಇರ್ತಾರೆ, ಮತ್ತು ಮುಂದಿನ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ಇರ್ತಾರೆ, ಆಮೇಲೆ ನಮ್ಮ ಉಸ್ತುವಾರಿಗಳಿರ್ತಾರೆ, ಆಮೇಲೆ ನಮ್ಮ ACC ವರಿಷ್ಠರು ಇದ್ದೇ ಇರ್ತಾರೆ. ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಎಂಬುದಕ್ಕಿಂತ ಹಾಸನ ಜಿಲ್ಲೆಗೆ ಏನು ಸಿಗುತ್ತದೆ ಎನ್ನುವುದೇ ಮುಖ್ಯ. ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ, ಮೂಲ ಸೌಕರ್ಯ ಹಾಗೂ ಜನಪರ ಯೋಜನೆಗಳು ಬರಬೇಕು. ಅದನ್ನು ನೀಡುವ ನಾಯಕನೇ ಜನರಿಗೆ ಮುಖ್ಯ ಎಂದು ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೆದಿವೆ. ಆದರೆ ಹಾಸನ ಜಿಲ್ಲೆಗೆ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಸಿಗಲಿಲ್ಲ. ಜಿಲ್ಲೆಯ ಜನರು ಸಿದ್ದರಾಮಯ್ಯ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು. ಆದರೆ ಜಿಲ್ಲೆಯ ಪಾಲಿಗೆ ಅವರ ಕೊಡುಗೆ ಶೂನ್ಯವಾಗಿಯೇ ಉಳಿದಿದೆ. ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಎಂಬುದಕ್ಕಿಂತ ಹಾಸನ ಜಿಲ್ಲೆಗೆ ಏನು ಸಿಗುತ್ತದೆ ಎನ್ನುವುದೇ ಮುಖ್ಯ. ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ, ಮೂಲ ಸೌಕರ್ಯ ಹಾಗೂ ಜನಪರ ಯೋಜನೆಗಳು ಬರಬೇಕು. ಅದನ್ನು ನೀಡುವ ನಾಯಕನೇ ಜನರಿಗೆ ಮುಖ್ಯ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಹಾಸನ ಜಿಲ್ಲೆಗೆ ಯಾವ ರೀತಿಯ ನೆರವು, ಅಭಿವೃದ್ಧಿ ಕೊಡುತ್ತಾರೆ ಎಂಬುದನ್ನು ಕಾದು ನೋಡೋಣ. JDS ಆಡಳಿತದಲ್ಲಿ ಹಾಸನ ಜಿಲ್ಲೆಗೆ ಅನೇಕ ಪ್ರಮುಖ ಯೋಜನೆಗಳು ಮಂಜೂರಾಗಿದ್ದವು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಅಡಿಪಾಯ ಹಾಕಿದ್ದೇವೆ. ಆದರೆ ಉದ್ಘಾಟನೆ ಮಾಡುವ ವೇಳೆ ಮಾತ್ರ ಕಾಂಗ್ರೆಸ್ ನಾಯಕರು ಮುಂದೆ ಬರುತ್ತಾರೆ. ಜಿಲ್ಲೆಯ ಜನರಿಗೆ ರಾಜಕೀಯ ಪೈಪೋಟಿಗಿಂತ ಅಭಿವೃದ್ಧಿಯೇ ಮುಖ್ಯ. ಹಾಸನ ಜಿಲ್ಲೆ ರಾಜ್ಯದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದರೂ ಸರ್ಕಾರದಿಂದ ಬೇಕಾದ ಮಟ್ಟದ ಗಮನ ಸಿಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಯಾರು ನಿಜವಾಗಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಜನರು ಗಮನಿಸುತ್ತಿದ್ದಾರೆ ಎಂದು ಹೇಳಿದರು. ಶಾಸಕರಾಗಿ ತಮಗೆ ಗೊತ್ತಿದೆ, ಯಾವುದೇ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 3 ವರ್ಷ ಆಯಿತು. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಕೂಡ ಏನು ಕೂಡ ಹಾಸನ ಜಿಲ್ಲೆಗೆ ತಮಗೆ ಗೊತ್ತಿದೆ ಏನು ಅಂತ. ಹಾಗಾಗಿ ಎಲ್ಲೊಂದು ಕಡೆ ಯಾರು ಮುಖ್ಯಮಂತ್ರಿಗಳಾದ್ರೇನು ನಮಗೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟರೆ ಭಾಳ ಸಂತೋಷ. ಇದು ಅವ್ರಿಗೆ ಬಿಟ್ಟಂಥ ವಿಚಾರ ಪಕ್ಷದ್ದು. ಹಾಗಾಗಿ ಯಾರು ಮುಖ್ಯಮಂತ್ರಿ ಆದರೂ ನಮಗೇನು ಹಾಸನ ಜಿಲ್ಲೆಗೆ ನಾವು ಸಂಬಂಧ ಇಲ್ಲ ಸರ್. ಮುಂದೆ DK ಶಿವಕುಮಾರ್ CM ಆಗ್ತಾರೆ ನೋಡೋಣ ಸರ್. ಒಂದು ಕಡೆ ಎಲ್ಲಿ ನಿರೀಕ್ಷೆ, ನಾವೆಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರು ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ಹಾಸನ ಜಿಲ್ಲೆಗೆ ಶೂನ್ಯ ಒಂದು ಸಾಧನೆ. ಈಗ ನೋಡೋಣ ಇನ್ನು DK ಶಿವಕುಮಾರ್ ಹಾಸನ ಜಿಲ್ಲೆಗೆ ಯಾವ ರೀತಿ ಕೊಡುಗೆನ ಕೊಡ್ತಾರೆ ನಾವೆಲ್ಲ ಕಾದು ನೋಡೋಣ ಸರ್. DK ಶಿವಕುಮಾರ್ ಹೇಳಿದ್ದಾರೆ, ನನ್ನ 2 ಕಣ್ಣಿದ್ದಂಗೆ ರಾಮನಗರ ಮತ್ತು ಹಾಸನ, ವಿಶೇಷವಾಗಿ ಹಾಸನ ನಾನು ಗಮನಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್. ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದರು, ನಮ್ಮ JDS ಪಕ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಏನು ಹೊಸ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಒಂದು ಪಕ್ಷ ಅಧಿಕಾರದಾಗಲೇ ಆಗಿಂಥದ್ದು. ಅವರು ಬಂದು ತದನಂತರ ನಮ್ಮ ಪ್ರಜಾಸೌಧ ಬಿಲ್ಡಿಂಗ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಹೊಸ DC ಆಫೀಸ್ ಇರ್ಬೋದು, ಪ್ರತಿಯೊಂದು ವಿಚಾರ ಇದು ಕೂಡ ನಮ್ಮ ಒಂದು ಪಕ್ಷ ಅಧಿಕಾರ ಇದ್ದಾಗ ಆಗಿಂಥ ಸಂದರ್ಭದಲ್ಲಿ. ಆದರೆ ಉದ್ಘಾಟನೆ ಮಾಡಿದ್ದು ಸಿದ್ದರಾಮಯ್ಯ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ನೋಡೋಣ, ಎಲ್ಲಿ ಒಂದು ಕಡೆ ರಾಮನಗರ, ಒಂದು ಕಡೆ ಹಾಸನ ಜಿಲ್ಲೆ ಅಂತ ಕಾದು ನೋಡೋಣ ಸರ್ ಶೀಘ್ರದಲ್ಲಿ. ಈಗ ಮೂಡಾದಿಂದ BGSಗೆ ಲೇಔಟ್ ಆಗಿದೆ. ಹೌದು. ಈಗ ಜೂನ್ 18ಕ್ಕೆ ನಾವು ಹಂಚ್ತೀವಿ. ಆದರೆ ಇನ್ನೂ ಮೂಲಭೂತ ಸೌಲಭ್ಯಗಳಾಗಿಲ್ಲ, ರೈತರದ್ದು ಕೆಲವು ಪ್ರಶ್ನೆಗಳಿದೆ. ಮೊನ್ನೆ ಎಲ್ಲ ನಮ್ಮ ಬೂನಹಳ್ಳಿ ಇರ್ಬೋದು, ಎಲ್ಲ ಭಾಗದಲ್ಲಿ ಏನು ಕೆಂಚಟ್ಟಹಳ್ಳಿ ಸಂಬಂಧಪಟ್ಟ ಗೀಕರಹಳ್ಳಿ ಇರ್ಬೋದು, ಎಲ್ಲರೂ ಕೂಡ ರೈತರು ಮೊನ್ನೆ ಒಂದು ಸಭೆನೂ ಕೂಡ ಮಾಡಿದ್ವಿ ಹೂಡ ಆಫೀಸಲ್ಲಿ. ಮಾಧ್ಯಮದವ್ರು ತಾವೆಲ್ಲ ಬಂದಿಲ್ಲ ಅಂತ ಕಾಣುತ್ತೆ. ಅದು ಸಂಪೂರ್ಣ ನಾವು ಕೂಡ ರೈತರ ಪರವಾಗಿ ನಾವು ಕೂಡ ಧ್ವನಿಯನ್ನು ಎತ್ತಿದ್ದೀವಿ, ಹೇಳಿದ್ದೀವಿ. ಮೂಲಭೂತ ಸೌಕರ್ಯಗಳು ಏನು UGD ಇರ್ಬೋದು, ಕರೆಂಟಿಂದ ಇರ್ಬೋದು, ಅದನ್ನೆಲ್ಲ ಕೊಟ್ಟಂಥ ನಮ್ಮಲ್ಲಿ ನೀರಿಂದ ಒಂದು ಇದಿರ್ಬೋದು, ಅವನ್ನೆಲ್ಲ ಕೊಟ್ಟಾದಮೇಲೆ ಫಸ್ಟು ರೈತರಿಗೆ ನೀವು ಪ್ರಾಮುಖ್ಯತೆ ಕೊಟ್ಟು ರೈತರಿಗೆ ಕೊಡಬೇಕಂತ ಸೈಟ್ನ ವಿತರಣೆ ಮಾಡಿ, ತದನಂತರ ನೀವು ಸೈಟ್ ಏನು ನಮಗೆ ಅಪ್ಲೈ ಮಾಡಿದರೆ ಅವ್ರಿಗೆ ಸೈಟ್ನ ಹಂಚಿಕೆ ಮಾಡಿ ಅಂತ ನಾವೆಲ್ಲ ಕೂಡ ಮನವಿಯನ್ನು ಮಾಡಿದ್ದೀವಿ, ಸಲಹೆಯನ್ನು ಕೂಡ ಕೊಟ್ಟಿದ್ದೀವಿ. ಅಧ್ಯಕ್ಷರು ಕೂಡ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಹೇಳಿದ್ದಾರೆ. ಒಂದು ಮೀಟಿಂಗನ್ನು ಇದೇ ಜೂನ್ 3ನೇ ತಾರೀಕು ಸಭೆಯನ್ನು ಕೂಡ ಇಟ್ಟಿದ್ದಾರೆ. ನಾನು ಕೂಡ ಒಬ್ಬರು ಸದಸ್ಯನಾಗಿರ್ತೀನಿ ಹೂಡಾದಲ್ಲಿ. ಹಾಗಾಗಿ ರೈತರ ಪರವಾಗಿ ಸಂಪೂರ್ಣವಾಗಿ ನಾವು ಧ್ವನಿಯನ್ನು ಎತ್ತಿದ್ದೀವಿ. ಹೌದು ಇಲ್ಲ ಸರ್, ಡೇಟು ಜೂನ್ 18ಕ್ಕೆ ಅಂತ ಏನು ಹೇಳಿಲ್ಲ. ಯಾಕೆಂದರೆ ಸಂಬಂಧಪಟ್ಟ ಮಿನಿಸ್ಟ್ರುಗಳು ಕೂಡ ಇರಬೇಕಾಗುತ್ತೆ, ನಗರ ಅಭಿವೃದ್ಧಿ ಮಿನಿಸ್ಟ್ರು ಕೂಡ ಇರಬೇಕಾಗುತ್ತೆ. ಈಗ ಒಂದು ಕಡೆ ಸರ್ಕಾರ ಇದಾಗಿರೋದ್ರಿಂದ ಮತ್ತು ರೀಶಫಲ್ ಆಗುತ್ತೆ ಕ್ಯಾಬಿನೆಟ್.
ಯಾರು ಬರ್ತಾರೆ ನೋಡಬೇಕು ಸಚಿವರು. ಹಾಗಾಗಿ ಇನ್ನು ಜೂನ್ 18ಕ್ಕೆ ಏನು ಫಿಕ್ಸ್ ಮಾಡಿದ್ರು ಅದು ಆಗಲ್ಲ ಅಂತ. ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಜಾಸೌಧದಲ್ಲಿ ಶಾಸಕರ ಕಚೇರಿಯನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಪೂಜೆ ಸಲ್ಲಿಸುವ ಮೂಲಕ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳಿಸಿದರು. ನೂತನ ಕಚೇರಿ ಉದ್ಘಾಟನೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕರು, ಈಗಾಗಲೇ ತಾಲೂಕು ಕಚೇರಿ, ಎಡಿಆರ್ ಕಚೇರಿ, ಸರ್ವೆ ಇಲಾಖೆ ಸೇರಿದಂತೆ ಹಲವು ಪ್ರಮುಖ ಸರ್ಕಾರಿ ಇಲಾಖೆಗಳು ಇದೇ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಜನರಿಗೆ ತಮ್ಮ ಕೆಲಸಗಳನ್ನು ಒಂದೇ ಸ್ಥಳದಲ್ಲಿ ಸುಲಭವಾಗಿ ಮುಗಿಸಿಕೊಳ್ಳಲು ಅನುಕೂಲವಾಗಲಿದೆ. ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ಹಾಗೂ ಸರ್ಕಾರಿ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಸುಲಭವಾಗಿ ಪಡೆಯುವ ಉದ್ದೇಶದಿಂದ ಆರಂಭಿಸಲಾದ ಈ ಕಚೇರಿ ಸಾರ್ವಜನಿಕರಿಗೆ ನೆರವಾಗಲಿದೆ. ಗ್ರಾಮೀಣ ಭಾಗಗಳಿಂದ ಸಮಸ್ಯೆಗಳನ್ನು ಹೊತ್ತು ಬರುವ ರೈತರು ಮತ್ತು ಸಾರ್ವಜನಿಕರು ವಿವಿಧ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಇನ್ನು ಮುಂದೆ ಕಡಿಮೆಯಾಗಲಿದೆ. ಜನರಿಗೆ ಸುಲಭವಾಗಿ ಲಭ್ಯವಾಗುವ ಆಡಳಿತ ವ್ಯವಸ್ಥೆ ರೂಪಿಸುವ ಉದ್ದೇಶದಿಂದ ಈ ಕಚೇರಿಯನ್ನು ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಗಿದೆ. ಜನರ ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸಾಧ್ಯವಾದಷ್ಟು ಬೇಗ ಪರಿಹಾರ ಒದಗಿಸುವುದು ತಮ್ಮ ಪ್ರಮುಖ ಗುರಿಯಾಗಿದೆ. ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ವರ್ಗದ ಜನರು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಶಾಸಕರ ಕಚೇರಿಯಲ್ಲಿ ತಿಳಿಸಬಹುದು ಎಂದು ಹೇಳಿದರು. ನೂತನವಾದ ಶಾಸಕರ ಕಚೇರಿಯನ್ನು ಪ್ರಜಾಸೌಧ ಏನು ನೂತನವಾಗಿ ಕಟ್ಟಡ ಹಿಂದೆನೇ ಕೂಡ ಶಂಕುಸ್ಥಾಪನೆ ಲೋಕಾರ್ಪಣೆ ಆಗಿತ್ತು. ಆದರೆ ನಮ್ಮ ಶಾಸಕರ ಒಂದು ಕಚೇರಿಯನ್ನೇ ಇವತ್ತು ನೂತನವಾಗಿ ನಾವೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಎಲ್ಲ ಸ್ನೇಹಿತರೆಲ್ಲರೂ ಕೂಡ ಸೇರಿ ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ನಮ್ಮ ರೈತ ಮಿತ್ರರು ಮತ್ತು ಸಾರ್ವಜನಿಕರು ಏನು ತಾಲೂಕು ಆಫೀಸು ಮತ್ತು ADLR ಸರ್ವೆ ಆಫೀಸ್ ಎಲ್ಲ ಇಲ್ಲೇ ಇರೋದ್ರಿಂದ ಎಲ್ಲೊಂದು ಕಡೆ ನಮ್ಮ ಸ್ಥಳೀಯ ಶಾಸಕರು ಒಂದು ಕೊಠಡಿನ ಕೊಟ್ಟಿರೋದು ಭಾಳ ಸ್ವಾಗತಾರ್ಹ ಮತ್ತು ಸಂತೋಷ ಕೂಡ ತಂದಿದೆ. ಹಾಗಾಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕೆಲಸ ಮಾಡುವಂಥ ಏನು ಸುಲಭವಾಗಿ ಸಿಗೋಂಥ ಕೆಲಸನ ಪ್ರಾಮಾಣಿಕವಾಗಿ ಖಂಡಿತವಾಗಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನಮ್ಮ ತಹಸೀಲ್ದಾರ್ ಇರ್ಬೋದು, AC ಅವರು, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಸಾರ್ವಜನಿಕರಿಗೂ ಮತ್ತು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ ಅನ್ನೋದು ಕೂಡ ಈ ಸಂದರ್ಭದಲ್ಲೂ. ಈ ಸಂದರ್ಭದಲ್ಲಿ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿ, ಗಿರಿಗೌಡ, ಬೆದರಿಕೆರೆ ಜಯರಾಮ್, ಹೊಂಗೆರೆ ರಘು ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಅರಕಲಗೂಡು ತಾಲೂಕಿನಲ್ಲಿ ಅಡುಗೆ ಅನಿಲ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಿರುವುದೇ ಗ್ಯಾಸ್ ಏಜೆನ್ಸಿಗಳಿಂದ ಇದೇ ರೀತಿ ಮುಂದುವರೆದರೆ ಏಜೆನ್ಸಿಯನ್ನ ಬ್ಲಾಕ್ ಲಿಸ್ಟ್ಗೆ ಶಿಫಾರಸು ಮಾಡುವುದಾಗಿ ತಹಸೀಲ್ದಾರ್ ಸೌಮ್ಯ ಎಚ್ಚರಿಕೆ ನೀಡಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಮತ್ತು ಸಾರ್ವಜನಿಕ ಮುಖಂಡರ ಸಭೆ ಕರೆದು ಚರ್ಚಿಸಿ ಮಾತನಾಡಿದ ತಹಸೀಲ್ದಾರ್ ಸೌಮ್ಯ, ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಇಲ್ಲದ ಅಡುಗೆ ಅನಿಲ ಸಮಸ್ಯೆ ಅರಕಲಗೂಡಿನಲ್ಲಿ ಶುರುವಾಗಿದೆ. ಇದಕ್ಕೆ ನೇರ ಹೊಣೆ ಗ್ಯಾಸ್ ಏಜೆನ್ಸಿ ಮಾಲೀಕರು ಸರಿಯಾದ ರೀತಿ ವಿತರಣೆ ಮಾಡದೇ ಇರುವುದು ಕಾರಣಕ್ಕೆ ಸಾರ್ವಜನಿಕರು ದಿನನಿತ್ಯ ಅಡುಗೆ ಅನಿಲಕ್ಕೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕ ರಕ್ಷಣೆ ಸಂಘಟನೆ ಪದಾಧಿಕಾರಿಗಳು ಗ್ಯಾಸ್ ಸಮಸ್ಯೆ ಕುರಿತು ಪತ್ರಿಕಾಗೋಷ್ಠಿ ನಡೆಸಿರುವುದು ಗಮನಕ್ಕೆ ಬಂದಿದ್ದು, ಗ್ಯಾಸ್ ಏಜೆನ್ಸಿ ಮಾಲೀಕರು ಗ್ರಾಹಕರ ಹಿತಾಸಕ್ತಿ ಕಾಯ್ದುಕೊಂಡು ಸರ್ಕಾರದ ನಿಯಮಗಳ ಪ್ರಕಾರ ಮನೆ ಬಾಗಿಲಿಗೆ ಗ್ಯಾಸ್ ವಿತರಣೆ ಮಾಡಿ ಸ್ಥಳದಲ್ಲೇ ತೂಕ ಪರಿಶೀಲಿಸಿ ಬಿಲ್ ವಿತರಣೆ ಮಾಡಬೇಕು. ತಪ್ಪಿದಲ್ಲಿ ಏಜೆನ್ಸಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಹೇಳಿದರು. ಗ್ರಾಹಕರ ಬಳಕೆಗೆ ಇರ್ತಕ್ಕಂಥ ಗ್ಯಾಸ್ ಬಗ್ಗೆ ಯಾವುದೇ ರೀತಿ ಸ್ಕೇರ್ಸಿಟಿ ಕ್ರಿಯೇಟ್ ಆಗಿಲ್ಲ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕೂಡ ನಮ್ಮಲ್ಲಿ ಕ್ರಿಯೇಟ್ ಆಗಿಲ್ಲ. ಗ್ರಾಹಕರಿಗೆ ಏನ್ ಬೇಕೋ ಗ್ಯಾಸ್ ಅಷ್ಟು ಅವೈಲಬಿಲಿಟಿ ನಮ್ಮ ತಾಲೂಕಿನಲ್ಲಿ ಇದೆ. ಯಾರಿಗಾದ್ರೂ ಕೂಡ ಆದ್ರೆ ನಮ್ದು ಊರಲ್ಲಿ ಇದಕ್ಕೆ ಬರೋದ್ರಿಂದ 45 ದಿವಸಕ್ಕೆ ಒಂದು ಸಿಲಿಂಡರ್ನ ಕೊಡ್ತಕ್ಕಂಥ ವ್ಯಾಪ್ತಿಗೆ ನಾವು ಬರ್ತಾ ಇದೀವಿ. ಹಾಗಾಗಿ ಎಲ್ಲ ಗ್ರಾಹಕರು ಕೂಡ ಒಂದು ಸಿಲಿಂಡರ್ನ ಡೆಲಿವರಿ ಮಾಡ್ಕೊಂಡ ನಂತರ 45 ದಿವಸಕ್ಕೆ ನೀವು ಮತ್ತೊಂದು ಸಿಲಿಂಡರ್ನ ಕೇಳೋದಕ್ಕೆ ಅರ್ಹರಿರ್ತೀರಾ. ನೀವು ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ದು KYC ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ KYCಗೆ ಯಾವ್ದು ರೀತಿ ಕ್ರಮ ತಗೋಬೇಕು, ನಿಮ್ಮ ಆಧಾರ್ ಕಾರ್ಡ್ ಸಿಂಕ್ ಮಾಡೋ ರೀತಿ, ಫೋನ್ ನಂಬರ್ನ ಲಿಂಕ್ ಮಾಡೋದ್ರ ಮೂಲಕ ದಯವಿಟ್ಟು KYCನ ಮಾಡಿಸ್ಕೊಡಿ ಸಂಬಂಧಪಟ್ಟಂತ ಏಜೆನ್ಸಿ ಮೂಲಕ. ಅದಾದ್ಮೇಲೆ ನಿಮ್ಮ ಹೋಮ್ ಡೆಲಿವರಿಗೆನೆ ಗ್ಯಾಸ್ನವ್ರು ಬರ್ತಾರೆ. ಗ್ಯಾಸ್ನಲ್ಲಿ ತೂಕದಲ್ಲಿ ಯಾವುದೇ ರೀತಿ ನಿಮ್ಗೆ ಮೋಸ ಇದೆ ಅಂತ ಕಂಡು ಬಂತು ಅಂದ್ರೆ ತೂಕದ ಸ್ಕೇಲ್ನು ಕೂಡ ಅವರು ಏಜೆನ್ಸಿಯವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ತೂಕದ ಸ್ಕೇಲ್ ಅಲ್ಲಿ ತೂಕ ಅಷ್ಟೇ ಕರೆಕ್ಟ್ ಆಗಿ ತೂಕ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಲ್ಸ್ ಕೂಡ ಪ್ರೊವೈಡ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಜನರೇಟೆಡ್ ಬಿಲ್ ಸ್ಲಿಪ್ಸ್ ಬರುತ್ತೆ, ಅದನ್ನು ಕೂಡ ನೀವು ಗಮನಿಸಿ ನಿಮ್ಮ ಹತ್ರ ಬಿಲ್ ಏನಿದೆಯೋ ಅಷ್ಟೇ ದುಡ್ಡನ್ನ ನೀವು ಅವ್ರಿಗೆ ಪಾವತಿ ಮಾಡಬೇಕು. ಯಾವಾಗ ನಿಮ್ಗೆ ಸಿಲಿಂಡರ್ ಸಪ್ಲೈ ಆಗುತ್ತೋ ಅವಾಗ ಸಿಲಿಂಡರ್ ಬುಕ್ ಮಾಡೋಂತ ಸಂದರ್ಭದಲ್ಲಿ ಒಂದು OTP ಬರ್ತದೆ. ಸಿಲಿಂಡರ್ ತಗೊಂಡಾಗ ಡೆಲಿವರಿ ಕನ್ಫರ್ಮೇಶನ್ಗೋಸ್ಕರ ಒಂದು OTP ಬರುತ್ತೆ. ಆ 2 OTPನ ಮಾತ್ರ ನೀವು ಸಂಬಂಧಪಟ್ಟಂತಹ ಡೆಲಿವರಿ ಬಾಯ್ಗೆ
ಕೊಟ್ಟು ನೀವು ಗ್ಯಾಸ್ನ ಪಡ್ಕೋಬೇಕು ಅಂತ ನಾನು ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅದ್ಬಿಟ್ಟು ಇನ್ನ ನಾನು ನಮ್ಮ ಏಜೆನ್ಸಿ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಏನು ಅಂದ್ರೆ ಇಮಿಡಿಯೇಟ್ ಆಗಿ ಈ ಸಮಸ್ಯೆ ನಮ್ಮ ತಾಲೂಕಲ್ಲಿ ಇವತ್ತೇನ್ ಕ್ರಿಯೇಟ್ ಆಗಿದೆಯೋ ಅದು ಸಾಲ್ವ್ ಆಗ್ಬೇಕು. ಒಂದು, ಹೋಮ್ ಡೆಲಿವರಿ ಕೊಡ್ಬೇಕು, ಆಯ್ತಾ. ತೂಕದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಬಾರ್ದು, ನನಗೆ ಪಬ್ಲಿಕ್ಸ್ ಇಂದ ಕಂಪ್ಲೇಂಟ್ ಬರಬಾರ್ದು. ಕಮರ್ಷಿಯಲ್ ಇರೋಗೆ ಕಮರ್ಷಿಯಲ್ ಗ್ಯಾಸಸ್ ಕೊಡ್ಬೇಕು, ಡೊಮೆಸ್ಟಿಕ್ ಇರೋಗೆ ಡೊಮೆಸ್ಟಿಕ್ ಗ್ಯಾಸೇ ಕೊಡ್ಬೇಕು. ಅವ್ರ ಡೋರ್ ಸ್ಟೆಪ್ಗೆನೆ ಸಪ್ಲೈ ಮಾಡ್ಬೇಕು ನೀವು. ಅದಾದ್ಮೇಲೆ ಮತ್ತೆ ಇನ್ಯಾವುದು ಸಮಸ್ಯೆ ಬಂದಿದೆ ನಮ್ಗೆ, ರೆಸ್ಟೋರೆಂಟ್ಸ್ ಇರ್ಬಹುದು, ಕೋಳಿ ಅಂಗಡಿಗಳಿರ್ಬೋದು, ಎಲ್ಲೆಲ್ಲಿ ಸಿಲಿಂಡರ್ ನ ಬಳಸ್ತಾ ಇದ್ದೀರಾ ಅವೆಲ್ಲರೂ ಕೂಡ ದಯವಿಟ್ಟು ಕಮರ್ಷಿಯಲ್ ಗ್ಯಾಸ್ಗೆನೆ ಸ್ವಿಚ್ ಆನ್ ಆಗಿ. ಡೊಮೆಸ್ಟಿಕ್ ಗ್ಯಾಸ್ ನ ನೀವು ಬಳಸಕ್ ಹೋಗ್ಬಿಡಿ. ನೀವೇನಾದ್ರೂ ಆ ರೀತಿ ಬಳಸಿರೋದು ಕಂಡು ಬಂತು ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ಟೀಮ್ ಏನಿದೆಯೋ ಅವ್ರ ಮೂಲಕ ರೈಡ್ ಮಾಡಿ ಅದನ್ನ ನಾವು FIR ಮಾಡಿಸ್ತೀವಿ, ಕಾನೂನು ರೀತಿ ಕ್ರಮ ತಗೋತೀವಿ. ಆ ಹೋಟೆಲ್ ಉದ್ಯಮದವ್ರಿಗೂ ಕೂಡ ತೊಂದರೆ ಆಗ್ಬಾರ್ದು, ತಳ್ಳವಾಡಿಯವ್ರಿಗೆ ತೊಂದರೆ ಆಗ್ಬಾರ್ದು. ನೀವೇನಿದೆ ಕಮರ್ಷಿಯಲ್ ಗ್ಯಾಸ್ ಬಳಸಿ, ನಮ್ಗೆ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಕೂಡ ನಮ್ಗೆ ಏನು ಡಿಮ್ಯಾಂಡ್ ಇದೆಯೋ ಅದು ಸಪ್ಲೈ ಆಗ್ತಾ ಇದೆ. ಆಸ್ ಆಫ್ ನಾವು ನಮ್ಗೆ ಕಮರ್ಷಿಯಲ್ ಗ್ಯಾಸ್ ಅಲ್ಲೂ ಕೂಡ ಏನು ಸಮಸ್ಯೆ ಇಲ್ಲ. ಇನ್ನು ಮದ್ವೆ ಮಾಡೋ ಅಂತ ಇವರು ಅವರು ಕೂಡ ಕಮರ್ಷಿಯಲ್ ಗ್ಯಾಸ್ನೇ ನಿಮ್ಗೆ ಎಷ್ಟು ಬೇಕಾಗಿದೆ ಅನ್ನೋದನ್ನ ಪೂರ್ವಭಾವಿಯಾಗಿ ನಮ್ಮ ಗ್ಯಾಸ್ ಏಜೆನ್ಸೀಸ್ಗೆ ಕೊಟ್ರೆ ನಿಮ್ಗೆ ಎಷ್ಟು ಗ್ಯಾಸ್ ಬೇಕೋ ಅದನ್ನ ಸಪ್ಲೈ ಮಾಡೋದಕ್ಕೆ ನಾವು ಕ್ರಮ. ಜಿಲ್ಲೆಯ ಮೇರು ರಾಜಕಾರಣಿ ಮಾಜಿ ಸಚಿವ ದಿವಂಗತ HC ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ತಾಲೂಕಿನ HC ಶ್ರೀಕಂಠಯ್ಯ ಸೇವಾ ಸಮಿತಿಯು ಜೂನ್ 5ರಿಂದ 7ರವರೆಗೆ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷ VN ಅಶೋಕ್ ಹೇಳಿದರು. ಪಟ್ಟಣದ ದಿವಂಗತ HC ಶ್ರೀಕಂಠಯ್ಯ ಸಭಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿ ಕುರಿತಾಗಿ ನಡೆದ ಸೇವಾ ಸಮಿತಿ ಸದಸ್ಯರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯ ಕಂಡ ಧೀಮಂತ ನಾಯಕ, ಸಹಕಾರ ಬಂಧು, ಮಾಜಿ ಸಚಿವ HC ಶ್ರೀಕಂಠಯ್ಯನವರ 100ನೇ ವರ್ಷದ ಜನ್ಮ ದಿನಾಚರಣೆಯನ್ನು ತಾಲೂಕಿನಲ್ಲಿ ಸ್ಮರಣೀಯವಾಗಿ ಆಚರಿಸುವ ನಿರ್ಧಾರವನ್ನು ಅವರ ಕುಟುಂಬ ವರ್ಗ ಮತ್ತು ಶ್ರೀಕಂಠಯ್ಯನವರ ಅನುಯಾಯಿಗಳು ಕಾರ್ಯಕರ್ತರು ಮಾಡಿದ್ದು, ಜುಲೈ 18ರಂದು ಆಚರಣೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದರ ಸಲುವಾಗಿ ಶ್ರೀಕಂಠಯ್ಯನವರ ಮೊಮ್ಮಗ ಕವಿಕಾ ಅಧ್ಯಕ್ಷ HC ಲಲಿತ್ ರಾಘವ್ ರವರು ಈಗಾಗಲೇ ತಮ್ಮ ತಾತನ ಸ್ಮರಣಾರ್ಥ 16 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ತಾಲೂಕಿನ ವಿದ್ಯಾವಂತ ನಿರುದ್ಯೋಗಿಗಳು ಕೆಲಸ ಪಡೆಯಲು ನೆರವಾಗಲು 2,000 ಯುವಕರಿಗೆ ಕೌಶಲ್ಯ ತರಬೇತಿ, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್, ಕಂಪ್ಯೂಟರ್ ಕಲಿಕೆಯಂತಹ ತರಬೇತಿ ಕಾರ್ಯಕ್ರಮಗಳು, ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಗುಡಿ ಕೈಗಾರಿಕೆಗಳ ತರಬೇತಿ, ಆರ್ಥಿಕ ನೆರವು ನೀಡುವ ಕೆಲಸ ಮಾಡುತ್ತಿದ್ದಾರೆ. ಜೂನ್ 5ರಿಂದ 7ರವರೆಗೆ 3 ದಿನಗಳು ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಅಣ್ಣಯ್ಯ ಕಪ್ಪನ್ನ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ಶತಮಾನೋತ್ಸವವನ್ನು, ಜನ್ಮ ದಿನೋತ್ಸವವನ್ನು ಜುಲೈ 15ನೇ ತಾರೀಕು ಆಚರಿಸಬೇಕು ಅಂತ ಹೇಳಿ ಅವರ ಕುಟುಂಬ ವರ್ಗ ಮತ್ತು ಅವರ ಮೊಮ್ಮಗರಾದಂತಹ ಈ ರಾಜ್ಯದ ವಿದ್ಯುತ್ ಶಕ್ತಿ ಮಂಡಳಿ ಅಧ್ಯಕ್ಷರು ಆದಂತಹ KPCC ಕಾರ್ಯದರ್ಶಿಯವರಾದಂತಹ ಲಲಿತಾ ರಾಘವ್ ಅವರು ಶ್ರೀಕಂಠಯ್ಯನವರ ಹೆಸರಿನಲ್ಲಿ ಈ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಯುವಜನತೆ ಮತ್ತು ಏನು ನಮ್ಮ ರೈತ ಬಂಧುಗಳು ಹಾಗೆಯೇ ಎಲ್ಲ ವರ್ಗದ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇವತ್ತು ಏನು ಮುಂದಿನ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳೋಕ್ಕೋಸ್ಕರ ಏನು ಇಂಗ್ಲೀಷಿನ ಒಂದು ಕೊರತೆ ಇದೆ, ಅದಕ್ಕಾಗಿ ಇಂಗ್ಲೀಷನ್ನು ಕಲಿಸುವಂಥದ್ದು, ಕಂಪ್ಯೂಟರ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಜೊತೆಗೆ ಮತ್ತೆ ನಮ್ಮೆಲ್ಲರ ಒಂದು ಇದಾಗಿ ಏನು ನಾವು ಒಂದು ಉದ್ಯೋಗವನ್ನು ಪಡ್ಕೊಳ್ಳಲಿಕ್ಕೆ ಏನು ನಮಗೆ ಆತ್ಮಸ್ಥೈರ್ಯ ಬೇಕೋ ಅದಕ್ಕೆ ಮುಂದೆ ಯಾವ ರೀತಿ ಅದನ್ನು ಒಂದು ಪರೀಕ್ಷೆಗೆ ಎದುರಿಸಬೇಕು ಅನ್ನೋದ್ರ ಮುಖಾಂತರ ಅದಕ್ಕೂ ಸಹ ಕೆಲವು ಮಾಹಿತಿಯನ್ನು ನೀಡಲಿಕ್ಕೆ ಮತ್ತು ಎಲ್ಲ ಒಂದು ರೀತಿಯ ಅವರ ಒಂದು ಜನ್ಮ ದಿನೋತ್ಸವದ ಒಂದು ನಮ್ಮ ತಾಲೂಕಿನಲ್ಲಿ ಎಲ್ಲ ಜನತೆಗೆ ಅವರ ಒಂದು ಸ್ಮರಣೀಯವಾಗಿ ನೆನಪಿರಲಿ ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಇದೇ ಮುಂದಿನ ತಿಂಗಳು ಬರುವಂಥ ಜೂನ್ 5, 6, 7 ಇವು 3 ದಿನಗಳ ಕಾಲ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಅವರ ಒಂದು ಜನ್ಮ ದಿನೋತ್ಸವದ ಪ್ರಯುಕ್ತ ಆಚರಿಸಬೇಕು ಅಂತ ಎಲ್ಲರೂ ಸಹ ತೀರ್ಮಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ವೇಳೆ HC ಶ್ರೀಕಂಠಯ್ಯ ಸೇವಾ ಸಮಿತಿ ಪದಾಧಿಕಾರಿಗಳಾದ HG ಮಜ್ಜೇಗೌಡ, ಗೋವಿಂದ ರಾಜು, ಅಗ್ರಹಾರ ಗಿರೀಶ್, HM ಜಯರಾಮ್, CT ರಮೇಶ್, ಶಿವಸ್ವಾಮಿ, ವಿಶ್ವನಾಥ್, CT ಅಶೋಕ್ ಕುಮಾರ್, ಸುಜಾತ, ಉಮಾಶಂಕರ್, KG ಬಾಬು, ಗನ್ನಿ ಗಿರೀಶ್, ರುದ್ರೇಶ್ ಸೇರಿ ಇತರರು ಹಾಜರಿದ್ದರು.
ಈಗ ಜಾಹೀರಾತು. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School, KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ
ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪಟ್ಟಣದ ಜೆಪಿ ನಗರದ ಮಹಿಳಾ ಸೊಸೈಟಿ ಪಡಿತರ ಅಂಗಡಿಯಲ್ಲಿ ಪಡಿತರ ವಿತರಣೆಯಲ್ಲಿ ಉಂಟಾಗಿರುವ ವಿಳಂಬ ಹಾಗೂ ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಡಿತರ ವಿತರಣೆಗಾಗಿ ಅಂಗಡಿಗೆ ಬಂದಾಗ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ಜನರು 2-3 ದಿನಗಳಿಂದ ಅಂಗಡಿ ಮುಂದೆ ಕಾದು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಯೋವೃದ್ಧರು ಹಾಗೂ ಮಹಿಳೆಯರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಲಾಗಿದೆ. ಇದಲ್ಲದೆ ರೇಷನ್ ಅಂಗಡಿಯ ಸಿಬ್ಬಂದಿ ಸಮಯಕ್ಕೆ ಬರುವುದಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಬೆಳಿಗ್ಗೆ ಬೇಗ ವಿತರಣೆ ಆರಂಭಿಸುವ ಬದಲು 10-11 ಗಂಟೆಗೆ ಬಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ಅಂಗಡಿ ಮುಚ್ಚಿಕೊಂಡು ಹೋಗುತ್ತಾರೆ. ತಿಂಗಳ 15ನೇ ತಾರೀಕಿನಿಂದಲೇ ಅಕ್ಕಿ ವಿತರಣೆ ಆರಂಭವಾಗಬೇಕಾಗಿದ್ದರೂ ಈಗಾಗಲೇ 28ನೇ ತಾರೀಕು ಬಂದರೂ ಇನ್ನೂ ವಿತರಣೆ ಪೂರ್ಣಗೊಂಡಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುತ್ತಮುತ್ತಲಿನ ಇತರ ಎಲ್ಲ ಸೊಸೈಟಿ ಹಾಗೂ ಪಡಿತರ ಅಂಗಡಿಗಳಲ್ಲಿ ವಿತರಣೆ ಪೂರ್ಣಗೊಂಡಿದ್ದರೂ ಇಲ್ಲಿ ಮಾತ್ರ ಈ ರೀತಿಯ ನಿರ್ಲಕ್ಷ್ಯ ನಡೆಯುತ್ತಿರುವುದು ಏಕೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸರಿಯಾದ ರೀತಿಯಲ್ಲಿ ಪಡಿತರ ವಿತರಣೆ ಮಾಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳಗಿನ ಜಾವ 8ರಿಂದ 9 ಗಂಟೆಗೆ ಬಂದು ನಿಂತ್ಕೊಂಡರು. ಸಂಜೆ 7 ಗಂಟೆ ಆದರೂ ಸರಿಯಿಲ್ಲ. ಅವಮ್ಮ ಲ್ಯಾಪ್ಟಾಪ್ ತಂದಿತ್ತು, ಅದು ಸರಿ ಇಲ್ಲ ವಾವಲು ಕರ್ಕೊಂಡು ಹೋಗೋದು, ಇದು ಮಾಡ್ಕೊಂಡು ಬರೋದು. ಆಯಿತಾ, ಇಲ್ಲಿ ಏನು ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಅದರಲ್ಲಿ ಇದು ಇವತ್ತು ಕೊಡ್ತಾ ಇದ್ದಾರೆ, ರಾತ್ರಿ 10 ಗಂಟೆವರೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಇದು ಮಾಡ್ಕೊಂಡಿರೋದು. ಈಗಲೂ ಹೇಳ್ತಾರೆ, ಈಗ ಮುಗಿಯಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಪಾಪ 15ನೇ ತಾರೀಕಿಂದ ಅಕ್ಕಿ ಕೊಡಬೇಕು. ಆಲ್ರೆಡಿ ಅಲ್ಲೇ 26, 27, 28 ಇವತ್ತು ತಾರೀಕು. 28ನೇ ತಾರೀಕುವರೆಗೂ ಬರೀ ಸರ್ವರ್ ಇಲ್ಲ ಅಂತ 2 ದಿವಸ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಅವ್ರಿಗೆ ಅಕ್ಕಿನೇ ಇಲ್ಲ ಈ ತಿಂಗಳು. ಒಮ್ಮ 2 ಡಿಪೋ ಮಾಡ್ಕೊಂಡಿದೆ. ಒಮ್ಮ ಬಂದು ಪಂಚದಲ್ಲಿ 6 ಗಂಟೆಗೆ ಬರ್ಬೇಕಂತ 10 ಗಂಟೆ 11 ಗಂಟೆಗೆ ಬಂದು 3 ಗಂಟೆಗೆ ಬರ್ಬೇಕಂದ್ರೆ ಮತ್ತೆ ಬರೋದೇ ಇಲ್ಲ. ಗೊತ್ತಮ್ಮ ಏನು ಮಾಡೋಕೆ ಗೊತ್ತಾ, 27ನೇ ತಾರೀಕು 15ನೇ ತಾರೀಕು ಕೊಡ್ಬೇಕಲ್ಲ ಸರ್. ಅಮ್ಮ 25-28ನೇ ತಾರೀಕಿಗೆ ಕೊಟ್ಟರೆ ಏನು ಅರ್ಥ? ಬಡವರು ಬಂದು ತಿಂಗಳಿಗೆ ಗಂಟೆ ಹಾಸನಾಂಬ ಜಿಲ್ಲಾ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ಮೇ 31ರಂದು ಪ್ರಥಮ ಬಾರಿಗೆ ಪತ್ರಿಕಾ ವಿತರಕರ ಪ್ರೀಮಿಯರ್ ಲೀಗ್ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸುನೀಲ್ ತಿಳಿಸಿದರು. ಈ ಕ್ರೀಡಾಕೂಟನ ಉದ್ಘಾಟನೆ ಮಾಡ್ತಾ ಇರೋರು HB ಸ್ವರೂಪ್ ಪ್ರಕಾಶ್ ಅವರು, ಶಾಸಕರು. ಹಾಗೆ ಕ್ರೀಡಾಕೂಟನ ಚಾಲನೆಯನ್ನು HB ಮದನ್ ಗೌಡ್ರು, JR ಕೆಂಚೇಗೌಡರು, ಆಮೇಲೆ ಬಾಳು ಗೋಪಾಲ್ ಹಾಗೂ ರವೀನಾ ಕಲ್ಗೌಡರು ನಡೆಸ್ಕೊಡ್ತಾರೆ. ಈ ಕಾರ್ಯಕ್ರಮದ ಆಶಯ ನುಡಿ, ದಿಕ್ಸೂಚಿ ಮಾತು ಮತ್ತು ತಂಡದ ಪರಿಚಯವನ್ನು ಸಂಘದ ಗೌರವಾಧ್ಯಕ್ಷಗಳಾದಂಥ ಶ್ರೀಮತಿ ಲೀಲಾವತಿ ಮೇಡಮ್ ಅವರು,
ಶ್ರೀ ನವೀನ್ ಅವರು ಮತ್ತು ಶ್ರೀ ನಾಗರಾಜ್ ಜತ್ತೂರವರು ನಡೆಸ್ಕೊಡ್ತಾರೆ. ಇದಾದಮೇಲೆ ಏನು ಪತ್ರಿಕಾ ವಿತರಕರುಗಳಿಗೆ ಸನ್ಮಾನವನ್ನು ಪ್ರೀತಮ್ ಜೇಗೌಡರು ನಮ್ಮ ಮಾಜಿ ಶಾಸಕರು ಬಂದು ನೆರವೇರಿಸ್ಕೊಡ್ತಾರೆ. ಹಾಗೆ ಕೊನೆಯ ಹಂತವಾಗಿ ಇದರಲ್ಲಿ 5 ತಂಡಗಳು ಭಾಗವಹಿಸ್ತಾ ಇದೆ. 5 ತಂಡಗಳಿಗೆ ಬಹುಮಾನ ವಿತರಣೆಯನ್ನು JCB ಚಂದ್ರು ಕಾಂಗ್ರೆಸ್ ಮುಖಂಡರು ಚಂದ್ರಶೇಖರ್ ಅವರು ಮೊದಲನೇ ಬಹುಮಾನ ಸ್ಪಾನ್ಸರ್ ಮಾಡ್ತಾರೆ ಮತ್ತು ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಣೆಗೆ ಅವರೇ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಈ ಇದಕ್ಕೆ ಕ್ರೀಡಾಕೂಟಕ್ಕೆ ಸಮವಸ್ತ್ರವನ್ನು JR ಕೆಂಚೇಗೌಡರು ಹಾಗೂ ಬಾಳು ಗೋಪಾಲ್ ಅವರು ಇದು ಮಾಡಿಕೊಡ್ತಾ ಇದ್ದಾರೆ. ಲಾಸ್ಟಿಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಶ್ರೀ ಗೌರಿಕುಮಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಅವರು ಈ ಕಾರ್ಯಕ್ರಮಕ್ಕೆ ಊಟ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಈ ಭಾನುವಾರ 31ನೇ ತಾರೀಕು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೀಬೇಕು ಅಂತ ಮತ್ತು ಆ ಕ್ರೀಡಾಕೂಟವನ್ನು ಎಲ್ಲರೂ ಸರ್ವರು ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನಾಂಬ ಜಿಲ್ಲಾ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಕಿರಣ್, ಸುರೇಶ್, ಚೇತನ್, ಶ್ರೀಕಾಂತ್, ದಿನೇಶ್ ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ರಂಗಾಯಣ ಶಿವಮೊಗ್ಗ ವತಿಯಿಂದ ಖ್ಯಾತ ಸಾಹಿತಿ ಬೋಳುವಾರು ಮೊಹಮ್ಮದ್ ಕುಯ್ ಅವರ ಪ್ರಸಿದ್ಧ ಕಾದಂಬರಿ ಆಧಾರಿತ ಸ್ವಾತಂತ್ರ್ಯದ ಓಟ ನಾಟಕವನ್ನ ಮೇ 31ರಂದು ಸಂಜೆ 5:30ಕ್ಕೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರದರ್ಶಿಸಲಾಗುತ್ತಿದೆ ಎಂದು ಚಲಂ ಹಾಡ್ಲಹಳ್ಳಿ ತಿಳಿಸಿದರು. ಇದೇ ಭಾನುವಾರ ಮೇ 31ಕ್ಕೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸ್ವಾತಂತ್ರ್ಯದ ಓಟ ಅನ್ನುವ ನಾಟಕ ಪ್ರದರ್ಶನ ಇದೆ. ಈಗಾಗಲೇ ತಿಳಿಸ್ದಂಗೆ ಈ ನಾಟಕದ ಕುರಿತಾಗಿ ಭಾಳಷ್ಟು ಒಳ್ಳೆಯ ಮೆಚ್ಚುಗೆಯ ಮಾತುಗಳು ಇಡೀ ರಾಜ್ಯಾದ್ಯಂತ ಕೇಳಿಬರ್ತಾ ಇದೆ. ಒಂದು ಮೈಗ್ರೇಷನ್, ಈ ವಲಸೆ ವಿಷಯ ಇದೆಯಲ್ಲ, ವಲಸೆ ವಿಷಯಕ್ಕೆ ನಾನಾ ಆಯಾಮಗಳಿರ್ತವೆ. ನಾವು ಅದನ್ನು ಒಂದೇ ಏಕಮುಖವಾಗಿ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಈ ನಾಟಕದ ಒಂದು ಒಳ ತಿರುಳು. ಬೋಳುವಾರು ಮೊಹಮ್ಮದ್ ಕುಯ್ ಅವರು 1111 ಪುಟಗಳ ಕಾದಂಬರಿ ಇದು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆ ನಾಟಕದ ಒಂದು ಪ್ಲಾಟ್ ಬಗ್ಗೆ ಹೇಳೋದಾದರೆ, ಆ ನಾಟಕ 3 ಗಂಟೆ ಅವಧಿಯ ನಾಟಕ. ಇದು 3.5 ಗಂಟೆ, 3 ಗಂಟೆ 30 ನಿಮಿಷದ ನಾಟಕ. ಮಧ್ಯೆ ಒಂದು 10 ನಿಮಿಷಗಳ ಬಿಡುವು ಇರುತ್ತೆ. ನಾಟಕ ಯಾಕೆ ಮುಖ್ಯ, ನಾವು ಯಾಕೆ ಹಾಸನದ ರಂಗ ಸೆಕ್ಟರೆಲ್ಲ ಸೇರಿ ಹಲವಾರು ರಂಗ ತಂಡದ, ನಾವು ಉಲಿವಾಲ ಸ್ಕೂಲ್ ಆಫ್ ಡ್ರಾಮಾ, ರಂಗವೃದಯ, ರಂಗಸಿರಿ ಮುಖ್ಯವಾಗಿ ಮತ್ತು ಹಲವಾರು ರಂಗ ತಂಡಗಳೆಲ್ಲ ಸೇರಿ ಈ ನಾಟಕವನ್ನು ಯಾಕೆ ಆಯೋಜನೆ ಮಾಡ್ತಾಯಿದ್ದೀವಿ ಅಂತಂದರೆ, ಭಾಳ ಒಂದು ಅತ್ಯುತ್ತಮವಾದ ಪ್ರಯೋಗ ಇದು. ಭಾಳ ಒಂದು ಅತ್ಯುತ್ತಮ ಪ್ರಯೋಗ. ಯಾಕೆ ಅಂತಂದರೆ 1949ರಲ್ಲಿ ಈ ದೇಶದಲ್ಲಿ ನಡೆದಂತಹ ದೇಶ ವಿಭಜನೆಯ ವಿಚಾರಗಳು ಮತ್ತು ವಿವರಗಳು ನಮಗೆ ಸಾಕಷ್ಟು ನಮಗೆಲ್ಲ ಗೊತ್ತಿಲ್ಲ. ಈಗಾಗಲೇ ಸುಮಾರು 80-90 ವರ್ಷ ಆಗಕ್ಕೆ ಬಂದಾಗ ನಾವು ಬಹುಶಃ ಸ್ವಾತಂತ್ರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನೆಲ್ಲ ಒಂದಷ್ಟು ತಪ್ಪಾಗಿ ಗ್ರಹಿಸ್ತಕ್ಕಂಥ ಕೆಲಸಗಳೆಲ್ಲ ನಡೀತಾ ಇರ್ತಕ್ಕಂಥ ಈ ಸಮಯದಲ್ಲಿ ಹಿರಿಯರಾದ ಬೋಳುವಾರು ಮೊಹಮ್ಮದ್ ಕುಯ್ ಅವರು ತುಂಬ ನೆಲಮಟ್ಟಕ್ಕೆ ಹೋಗಿ ಅದನ್ನು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದ ಕೃತಿ. ಪತ್ರಿಕಾಗೋಷ್ಠಿಯಲ್ಲಿ ರಂಗಕರ್ಮಿ ಶಾಡ್ರಕ್, ಪೂಜಾ ರಘುನಂದನ್, ಸಾಹಿತಿ ಚಿನ್ನಿನಹಳ್ಳಿ ಸ್ವಾಮಿ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸರ್ಜಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆದೇಶ. ರಾಜೀನಾಮೆ ಬೆನ್ನಲ್ಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಿದ್ದರಾಮಯ್ಯ. ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರ ನಡೆ ನಿಜಕ್ಕೂ ಮಾದರಿ. ಮಾಜಿ ಸಚಿವ ದಿನೇಶ್ ಗುಂಡೂರಾವ್. ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವುದು ಮುಖ್ಯವಲ್ಲ, ಹಾಸನ ಜಿಲ್ಲೆಗೆ ಏನು ಸಿಗುತ್ತದೆ ಎನ್ನುವುದೇ ಮುಖ್ಯ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಹಾಸನದಲ್ಲಿ ನೂತನ ಶಾಸಕರ ಕಚೇರಿ ಲೋಕಾರ್ಪಣೆ. ಪ್ರಜಾಸೌಧದಲ್ಲಿ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.